ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಅಲ್ಲಿ ವೀಕ್ 2 ಹೀಟ್ ಟ್ರೀಟ್ಮೆಂಟ್ ಆಫ್ ಸ್ಟೀಲ್ ವಿಡಿಯೋ ಸೀರೀಸ್ನ ತಿಳ್ಕೊತಾ ಇದ್ದೀರಿ. ಸೊ ಪ್ರೀವಿಯಸ್ 5 ಸೆಷನ್ಸಲ್ಲಿ ಹೀಟ್ ಟ್ರೀಟ್ಮೆಂಟ್ದು ಕಂಪ್ಲೀಟ್ ಚಿತ್ರಣನ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹೀಟ್ ಟ್ರೀಟ್ಮೆಂಟ್ ಅಂದರೆ ಏನು, ಹೀಟ್ ಟ್ರೀಟ್ಮೆಂಟ್ ಏನಕ್ಕೆ ಮಾಡ್ತಾರೆ, ಹೀಟ್ ಟ್ರೀಟ್ಮೆಂಟ್ ಮಾಡದೇ ಇದ್ದರೆ ಸ್ಟೀಲಲ್ಲಿ ಆಗುವಂತಹ ಅನಾನುಕೂಲಗಳು ಏನೇನು, ಯಾವ್ಯಾವ ಪ್ರೋಸೆಸ್ಗಳಿದ್ದಾವೆ, ಅದರಲ್ಲಿ ಅನಿಲಿಂಗ್ ಮತ್ತು ನಾರ್ಮಲೈಸಿಂಗ್ ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ, ಹಾರ್ಡನಿಂಗ್ ಮತ್ತು ಟೆಂಪರಿಂಗ್ ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ, ಕೇಸ್ ಹಾರ್ಡನಿಂಗ್ ಯಾವ ಟೈಮಲ್ಲಿ ಯೂಸ್ ಮಾಡ್ತೀವಿ, ಸರ್ಫೇಸ್ ಹಾರ್ಡನಿಂಗ್ ಯಾವ ಟೈಪ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಸೊ ಈಗ ಇಂಟಿಗ್ರೇಟೆಡ್ ಕೋರ್ಸ್ ಆಗಿರೋದ್ರಿಂದ ಯು ನೀಡ್ ಟು ಡೂ ಸಿಂಪಲ್ ಹಾರ್ಡ್ನೆಸ್ ಟೆಸ್ಟಿಂಗ್ ಬಿಫೋರ್ ಆ್ಯಂಡ್ ಆಫ್ಟರ್ ಹೀಟ್ ಟ್ರೀಟ್ಮೆಂಟ್. ಸೊ ಅನ್ನೋದ್ರ ಬಗ್ಗೆ ಒಂದಷ್ಟು ನಿಮಗೆ ಇದೇ ಥರ ಮಾಡಬೇಕು ಅಂತ ಇಲ್ಲ, ನಿಮ್ಮ ಹತ್ರ ಇರುವಂತಹ ಫರ್ನೆಸ್ಸಲ್ಲಿ ಯಾವ ಥರ ಮಾಡಬಹುದು ಅಂತ ಜಸ್ಟ್ ಒಂದು ಪ್ರಾಕ್ಟೀಸ್ ಸೆಷನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಏನು ಆಬ್ಜೆಕ್ಟಿವ್ ಆಗಿರುತ್ತೆ ಎಕ್ಸ್ಪೆರಿಮೆಂಟ್ದು? ಟು ಸ್ಟಡಿ ದ ಸೇಫ್ಟಿ ಪ್ರಿಕಾಷನ್ಸ್. ಹೀಟ್ ಟ್ರೀಟ್ಮೆಂಟಲ್ಲಿ ನೀವು ಪ್ರತಿ ಒಂದು ಇಂಡಸ್ಟ್ರೀಸ್ಗೆ ಹೋದರೂ ಕೂಡ ಒಂದೊಂದು ಹೀಟ್ ಟ್ರೀಟ್ಮೆಂಟ್ ಶಾಪ್ ಅಂತ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಶಾಪ್, ಮೆಷಿನ್ ಶಾಪೇ ಬೇರೆ ಇರುತ್ತೆ, ಹೀಟ್ ಟ್ರೀಟ್ಮೆಂಟ್ ಶಾಪೇ ಬೇರೆ ಇರುತ್ತೆ. ಬಟ್ ಹೀಟ್ ಟ್ರೀಟ್ಮೆಂಟ್ ತುಂಬ ಟೆಂಪ್ರೇಚರ್ ಇರೋದ್ರಿಂದ ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಗೊತ್ತಿರುವಂಥದ್ದು ನಿಮ್ಮೆಲ್ಲರ ತುಂಬ ಇಂಪಾರ್ಟೆಂಟ್ ಅಟ್ ದ ಟೈಮ್ ಆಫ್ ಎಜುಕೇಷನ್ ಓನ್ಲಿ ನೀವು ಕಲ್ತ್ಕೋಬೇಕಾಗುತ್ತೆ ಸ್ಟೂಡೆಂಟ್ಸ್ ಲೈಫಲ್ಲೇ. ಹಾಗಾಗಿ ಸೇಫ್ಟಿ ಪ್ರಿಕಾಷನ್ಸ್ ಏನೇನೆಲ್ಲ ಯೂಸ್ ಮಾಡಬೇಕು ಈ ಟ್ರೀಟ್ಮೆಂಟ್ ಶಾಪಲ್ಲಿ ಅನ್ನೋದ್ರ ಬಗ್ಗೆ ತಿಳ್ಕೊತೀರಿ. ಸೆಕೆಂಡ್, ಟು ಮೆಷರ್ ಆ್ಯಂಡ್ ಕಂಪೇರ್ ಹಾರ್ಡ್ನೆಸ್ ಆಫ್ ಎ ವರ್ಕ್ ಪೀಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಈ ಟ್ರೀಟ್ಮೆಂಟ್. ಬಿಫೋರ್ ಈ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಹಾರ್ಡ್ನೆಸ್ ಇತ್ತು, ಈ ಟ್ರೀಟ್ಮೆಂಟ್ ಆದಮೇಲೆ ಎಷ್ಟು ಹಾರ್ಡ್ನೆಸ್ ಬಂತು. ಯೂಶ್ವಲಿ ಎಲ್ಲ ಪ್ರೊಸೆಸಲ್ಲೂ ಹಾರ್ಡ್ ಆಗೇ ಆಗುತ್ತೆ ಈ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸರ್ಫೇಸು. ಹಾಗಾಗಿ ಹಾರ್ಡ್ನೆಸ್ನ ಟೆಸ್ಟ್ ಮಾಡೋ ಕಡೆ ನಾವು ಒಂದು ಎಕ್ಸ್ಪೆರಿಮೆಂಟ್ನ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಬ್ರಿನೆಲ್ ಹಾರ್ಡ್ನೆಸ್ ನಂಬರ್ ಆದರೂ ಕಂಡುಹಿಡಿಬೋದು, ಅಥವಾ ರಾಕ್ವೆಲ್ ಹಾರ್ಡ್ನೆಸ್ ಟೆಸ್ಟಿಂಗ್ ಮಿಷನಲ್ಲಿ ರಾಕ್ವೆಲ್ ಹಾರ್ಡ್ನೆಸ್ ನಂಬರ್ ಆದರೂ ಕಂಡುಹಿಡಿಬೋದು. ಸೊ ಈ ಎರಡು ಅಪ್ಲಿಕೇಶನ್ಸ್ ಅಥವಾ ಎಕ್ಸ್ಪೆರಿಮೆಂಟ್ಸನ್ನು ನೀವು ನಿಮ್ಮ ಒಂದು ಇನ್ಸ್ಟಿಟ್ಯೂಷನಲ್ಲಿ ಇರುವಂತಹ ಎಕ್ವಿಪ್ಮೆಂಟ್ ಸಹಾಯದಿಂದ ಮಾಡ್ಕೋಬೋದು. ಏನೇನೆಲ್ಲ ಆಪರೇಟರ್ಸ್ ಬೇಕಾಗುತ್ತೆ? ಒಂದು ಸ್ಟೀಲ್ ಟೆಸ್ಟ್ ಸ್ಪೆಸಿಮನ್ ಬೇಕಾಗುತ್ತೆ, ಒಂದು ರೌಂಡ್ ರಾಡ್ ತಗೊಳ್ಳಿ. ಬಿಫೋರ್ ಮತ್ತು ಆಫ್ಟರ್ ಹೀಟ್ ಟ್ರೀಟ್ಮೆಂಟ್ಗೆ ಬೇಕಾಗಿರುವಂಥದ್ದು ಸ್ಟೀಲ್ ಟೆಸ್ಟ್ ಸ್ಪೆಸಿಮನ್. ಒಂದು ಹೀಟ್ ಟ್ರೀಟ್ಮೆಂಟ್ ಫರ್ನೆಸ್ ಬೇಕು. ಹೀಟ್ ಟ್ರೀಟ್ಮೆಂಟ್ ಆದಮೇಲೆ ಕ್ವೆಂಚ್ ಮಾಡಬೇಕು ಅದನ್ನು. ರ್ಯಾಪಿಡ್ ಕೂಲಿಂಗ್ ಅಂತ ಏನು ಕಲ್ತ್ಕೊಂಡ್ರಿ ಹಾರ್ಡನಿಂಗ್ ಪ್ರೊಸೆಸ್ಸಿಂದ ನಾರ್ಮಲೈಸಿಂಗ್, ಹಾರ್ಡನಿಂಗ್, ಟೆಂಪರಿಂಗಲ್ಲೆಲ್ಲ. ಸೊ ಕ್ವೆಂಚಿಂಗ್ ಮೀಡಿಯಾ ವಾಟರ್ ಅಥವಾ ಆಯಿಲ್ನ ಪ್ರಿಫರ್ ಮಾಡಿ. ನಿಮಗೆ ಕ್ವೆಂಚಿಂಗ್ ಮೀಡಿಯಾ ಇಲ್ಲ ಅಂದರೆ ಸ್ಟಿಲ್ಲರ್ ಅಥವಾ ಫರ್ನೆಸಲ್ಲೂ ಬಿಡ್ಬೋದು. ಟೆಸ್ಟರ್ಗಳು ಬೇಕು, ಬ್ರಿನಲ್ ಹಾರ್ಡ್ನೆಸ್ ಟೆಸ್ಟರ್ ಅಥವಾ ರಾಕ್ವೆಲ್ ಹಾರ್ಡ್ನೆಸ್ ಟೆಸ್ಟರು. ಅದನ್ನು ಚೆಕ್ ಮಾಡೋದಕ್ಕೆ ಸ್ಟೀಲ್ ಬಾಲ್ ಅಥವಾ ಡೈಮಂಡ್ ಕೋನ್ ಇರುವಂತಹ ಇಂಡೆಂಟರ್ಗಳು ಬೇಕು. ಸೇಫ್ಟಿ ಗ್ಲೌಸ್, ಗಾಗಲ್ಸ್ ಮತ್ತು ಏಪ್ರಾನ್ಸು ಬೇಕೇ ಬೇಕು, ಬಿಕಾಸ್ ಯು ಆರ್ ಡೀಲಿಂಗ್ ವಿತ್ ಹೈ ಟೆಂಪ್ರೇಚರ್ ಅಪ್ಲಿಕೇಶನ್. ಕಮಿಂಗ್ ಟು ದ ಥಿಯರಿ, ಸೊ ಟಿಲ್ ನೌ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ಹೀಟ್ ಟ್ರೀಟ್ಮೆಂಟ್. ಹೀಟ್ ಟ್ರೀಟ್ಮೆಂಟ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿದೆ. ಯು ಕ್ಯಾನ್ ಗೋ ಥ್ರೂ ಮೈ ಪ್ರೀವಿಯಸ್ ವೀಡಿಯೋಸ್, ಅಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೀಟ್ ಟ್ರೀಟ್ಮೆಂಟ್ ಅಂದರೆ ಇಟ್ಸ್ ಕಂಟ್ರೋಲ್ಡ್ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆಫ್ ಎ ಮೆಟಲ್ಸ್ ಇನ್ ಸಾಲಿಡ್ ಸ್ಟೇಟ್. ಸಾಲಿಡ್ ಸ್ಟೇಟಲ್ಲಿ ಇರುವಾಗಲೇ ಅಂದರೆ ಅದು ಲಿಕ್ವಿಡ್ ಆಗೋದಕ್ಕೆ ಬಿಡಬಾರ್ದು. ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ಗೆ ರೀಚ್ ಆಗ್ತಿದ್ದಂಗೆ ಅಲ್ಲಿ ನೀವು ಹೀಟಿಂಗ್ ಮತ್ತು ಕೂಲಿಂಗ್ ಮಾಡೋದ್ರಿಂದ ಪ್ರಾಪರ್ಟೀಸ್ ಇನ್ಕ್ರೀಸ್ ಆಗುತ್ತೆ. ಯಾವ್ಯಾವ ಪ್ರಾಪರ್ಟೀಸ್ ಅಂತ ಮೇಜರಾಗಿ ಇಲ್ಲಿ ಕೊಟ್ಟಿದ್ದೀನಿ. And you can go to the videos and note it down the different mechanical, physical and chemical properties which can alter the different properties of a material. In hardness testing andre, hardness testing, it's a testing where hardness na ನಾವು ಕಂಡುಹಿಡಿಯುವಂಥ ಒಂದು ಪ್ರೋಸೆಸ್. ಇದರಲ್ಲಿ BHN ಸಾಫ್ಟ್ ಅಥವಾ ಮೀಡಿಯಂ ಹಾರ್ಡ್ನೆಸ್ ಮೆಟೀರಿಯಲ್ಸ್ಗೆ ಯೂಸ್ ಮಾಡ್ತೀವಿ. BHN ಅಂದರೆ ಬ್ರಿನಲ್ ಹಾರ್ಡ್ನೆಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು. RHN ಅಂದರೆ ರಾಕ್ವೆಲ್ ಹಾರ್ಡ್ನೆಸ್ ನಂಬರು. ಇದನ್ನು ಹಾರ್ಡರ್ ಮೆಟೀರಿಯಲ್ಸ್ಗೆ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಟ್ರೇಡಿಂಗ್ ಬರುತ್ತೆ ಇದರಲ್ಲಿ, ಬಟ್ ಬ್ರಿನಲ್ ಹಾರ್ಡ್ನೆಸ್ ನಂಬರಲ್ಲಿ ಯು ನೀಡ್ ಟು ಕ್ಯಾಲ್ಕುಲೇಟ್ ಇಟ್. ಕಮಿಂಗ್ ಟು ದ ಸೇಫ್ಟಿ ಪ್ರಿಕಾಷನ್ಸ್, ಯು ಕ್ಯಾನ್ ಸಿ ಸಮ್ ಡೆಮೋ ಆಫ್ ಯಾರೋ ಒಬ್ಬರು ಇಲ್ಲಿ ವರ್ಕ್ ಮಾಡ್ತಿರೋ ಥರ ತೋರಿಸ್ತಾ ಇದ್ದೀವಿ. ಸೊ ಇದು ಫರ್ನೆಸ್ಸು. ಆ ಫರ್ನೆಸ್ ಆದಮೇಲೆ ಅದನ್ನು ಒಂದು ಆನ್ವಿಲ್ ಮೇಲೆ ಇಡ್ತಾ ಇದ್ದಾರೆ. ಕ್ವೆಂಚಿಂಗ್ ಟ್ಯಾಂಕ್ ಇದೆ, ಹಾಟ್ ಸರ್ಫೇಸ್ ಅಂತ ಏನೋ ಒಂದು ಬೋರ್ಡ್ ಇದೆ. ಟಾಕ್ಸಿಕ್ ಕೆಮಿಕಲ್ಸ್, ಸೈನೈಡ್ ಎಲ್ಲ ಯೂಸ್ ಮಾಡೋದ್ರಿಂದ ಟಾಕ್ಸಿಕ್ ಕೆಮಿಕಲ್ಸ್ ಅಂತ ಒಂದು ಬೋರ್ಡ್ ಇಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ PPE ಹಾಕಿದ್ದಾರೆ, ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಸು, ಹೆಲ್ಮೆಟ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಏಪ್ರಾನ್ ಆಗಿರ್ಬೋದು, ಶೂಸ್ ಆಗಿರ್ಬೋದು. ಸೊ ಇದೆಲ್ಲ ಯೂಸ್ ಮಾಡಿಕೊಂಡು ನೀವು ಹೀಟ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಯೂಸ್ ಮಾಡಬೇಕಾಗತ್ತೆ. ವೇರ್ PPE, ಅದರಲ್ಲಿ ಗ್ಲೌಸ್, ಗಾಗಲ್ಸ್, ಫೇಸ್ ಶೀಲ್ಡ್ ಮತ್ತು ಏಪ್ರಾನು. ಎನ್ಶೂರ್ ಪ್ರಾಪರ್ ವೆಂಟಿಲೇಷನ್ ಇನ್ ದ ವರ್ಕ್ ಏರಿಯಾ. ವರ್ಕ್ ಏರಿಯಾದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರುವಂತಹ ಜಾಗದಲ್ಲೇ ನೀವು ಇದನ್ನು ಇಡಬೇಕಾಗುತ್ತೆ. ಹಾಟ್ ವರ್ಕ್ ಪೀಸಸ್ನ ಇಟ್ಕೊಳ್ಳೋದಕ್ಕೆ ಟಾಂಗ್ಸ್ನ ಯೂಸ್ ಮಾಡಿ. ಇಲ್ಲಿ ಯೂಸ್ ಮಾಡ್ತಿದ್ದಾರಲ್ಲ, ದಿಸ್ ಇಸ್ ಕಾಲ್ಡ್ ಎ ಟಾಂಗ್. ಕೀಪ್ ಕ್ವೆಂಚಿಂಗ್ ಟ್ಯಾಂಕ್ಸ್ ಅವೇ ಫ್ರಮ್ ದ ಫ್ಲೇಮ್ಸ್. ಎಲ್ಲಿ ಬೆಂಕಿ ಇದೆಯೋ ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಕ್ವೆಂಚಿಂಗ್ ಟ್ಯಾಂಕ್ನ
ಲೊಕೇಟ್ ಮಾಡಿ, ಮತ್ತು ಯಾವುದೇ ಥರ ಫರ್ನೆಸ್ಗೆ ಹತ್ತಿರವಾಗಿರೋದು ಅಥವಾ ಮಾಲ್ಟನ್ ಬಾತ್ಸ್ ಸೈನೈಡ್ ಮಾಲ್ಟನ್ ಬಾತ್ ಹತ್ತಿರದಲ್ಲಿ ಮಾಯಿಶ್ಚರ್ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಮತ್ತು ಹಜಾರ್ಡಸ್ ಕೆಮಿಕಲ್ಸ್ನ ಸೇಫಾಗಿ ಸ್ಟೋರ್ ಮಾಡ್ಕೊಳ್ಳಿ. ಮತ್ತು ಎಲೆಕ್ಟ್ರಿಸಿಟಿನ ಯೂಸ್ ಆದಮೇಲೆ ಟರ್ನ್ ಆಫ್ ಮಾಡೋದು ಮರಿಬೇಡಿ. ಮತ್ತು ಫೈರ್ ಎಕ್ಸ್ಟಿಂಗ್ವಿಷರ್ ಯಾವಾಗಲೂ ಇರಬೇಕು, ಸಿನ್ಸ್ ಯು ಆರ್ ಡೀಲಿಂಗ್ ವಿತ್ ಫೈರ್ ಆ್ಯಂಡ್ ಫ್ಲೇಮ್ಸ್ ಆಗಿರೋದ್ರಿಂದ ಫೈರ್ ಎಕ್ಸ್ಟಿಂಗ್ವಿಷರ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಇಷ್ಟು ಸೇಫ್ಟಿ ಪ್ರಿಕಾಷನ್ಸು ನಮಗೆ ಏನು ಹೀಟ್ ಟ್ರೀಟ್ಮೆಂಟ್ ಶಾಪಲ್ಲಿ ಬೇಕಾಗುತ್ತೆ. ಕಮಿಂಗ್ ಟು ದ ಪ್ರೊಸೀಜರ್, ಫಸ್ಟ್ ನೀವೇನು ಮಾಡಬೇಕು, ಹೀಟ್ ಟ್ರೀಟ್ಮೆಂಟ್ ಮಾಡಬೇಕು. ಸ್ಟೀಲ್ ಸ್ಪೆಸಿಮನ್ನ ಬಿಫೋರ್ ಹೀಟ್ ಟ್ರೀಟ್ಮೆಂಟು ಎಲ್ಲ ನೀವು ಹಾರ್ಡ್ನೆಸ್ ಚೆಕ್ ಮಾಡಿರ್ತೀರಿ, ಅದನ್ನು ನೀಟಾಗಿ ಕ್ಲೀನ್ ಮಾಡಿ. ಅದಾದಮೇಲೆ ಸ್ಪೆಸಿಮನ್ನ ರಿಕ್ವೈರ್ಡ್ ಟೆಂಪ್ರೇಚರ್ಗೆ ಹೀಟ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಅಲ್ಲೇ ಬಿಡಿ. ಅದಾದಮೇಲೆ ವಾಟರ್ ಅಥವಾ ಆಯಿಲಿಂದ ಕ್ವೆಂಚಿಂಗ್ ಮಾಡಿ ಮತ್ತು ರೂಮ್ ಟೆಂಪ್ರೇಚರ್ಗೆ ತಣ್ಣಗಾಗೋದಕ್ಕೆ ಬಿಟ್ಟರೆ ಹೀಟ್ ಟ್ರೀಟ್ಮೆಂಟ್ ಮುಗಿಯುತ್ತೆ. ಇನ್ನು ಬಿಫೋರ್ ಹೀಟ್ ಟ್ರೀಟ್ಮೆಂಟು ಹಾರ್ಡ್ನೆಸ್ ಟೆಸ್ಟರಲ್ಲಿ ನೀವು ಈ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅದನ್ನು BHN ಅಥವಾ RHN ಮೆಷಿನಲ್ಲಿ ಇಡಬೇಕಾಗುತ್ತೆ. ಲೋಡ್ನ ಅಪ್ಲೈ ಮಾಡಿ measure the hardness value and record the reading. And after the heat treatment ಆದಮೇಲೆ place heat treated specimen on the tester, apply the same load. ಇಲ್ಲಿ ಏನು ಲೋಡ್ ಕೊಟ್ಟಿರ್ತೀರಿ ಸ್ಟ್ಯಾಂಡರ್ಡ್ ಲೋಡು ಅಷ್ಟೇ ಲೋಡ್ ಕೊಡಿ, ಹಾರ್ಡ್ನೆಸ್ ವ್ಯಾಲ್ಯೂ ಚೆಕ್ ಮಾಡಿ ಮತ್ತು ರೀಡಿಂಗ್ನ ರೆಕಾರ್ಡ್ ಮಾಡಿ. ಆ್ಯಂಡ್ ಯು ಜಸ್ಟ್ ಟೇಕ್ ದ ಅಬ್ಸರ್ವೇಷನ್ ಬಿಫೋರ್ ಹೀಟ್ ಟ್ರೀಟ್ಮೆಂಟ್ ಎಷ್ಟಿತ್ತು, ಆಫ್ಟರ್ ಹೀಟ್ ಟ್ರೀಟ್ಮೆಂಟ್ ಎಷ್ಟಾಯಿತು. ಆಬ್ವಿಯಸ್ಲಿ ಇಲ್ಲಿ ಬಂದಿರುತ್ತಾ ವ್ಯಾಲ್ಯೂಗಿಂತ ಇಲ್ಲಿ ಜಾಸ್ತಿ ಇರುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಹೀಟ್ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಹಾರ್ಡ್ನೆಸ್ ಆಫ್ ಎ ಮೆಟಲ್ ಇನ್ಕ್ರೀಸ್ ಆಗುತ್ತೆ. So you can infer that heat treatment significantly improve the hardness and wear resistance. ಸೊ ಸವೆತನ ತಡೆಯುವಂತಹ ಶಕ್ತಿ ಮತ್ತು ಹಾರ್ಡ್ನೆಸ್ನ ಇನ್ಕ್ರೀಸ್ ಮಾಡುವಂಥದ್ದನ್ನ ನಾವು ಇಲ್ಲಿ ಕಾಣ್ಬೋದು ಈ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ. ಸೊ ಈ ಎಕ್ಸ್ಪೆರಿಮೆಂಟ್ನ ಎಲ್ಲರೂ ಮಾಡಿ ಅಂತ ಹೇಳ್ತಾ ಐ ಥಿಂಕ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಏನಾದ್ರು ಕಮೆಂಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಇನ್ ಎ ಕಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.